ಇನ್ನು ಇಂಗ್ಲಿಷ್ ಮೆಡಿಸಿನ್ ತಗೊಂಡಿದ್ದಾಗ ಅದು ಹಚ್ತಾ ಇದ್ದಾಗ ಮತ್ತೆ ಕೆಲವು ದಿನ ಕಡಿಮೆ ಆಗ್ತಿತ್ತು, ಮತ್ತೆ ಶುರು ಆಗ್ತಿತ್ತು. ಈಗ ಸರ್ ನಮಸ್ತೆ. ನಮಸ್ತೆ ಸರ್, ನಮ್ಮಲ್ಲಿ ಫಂಗಲ್ ಇನ್ಫೆಕ್ಷನ್ ಇತ್ತು, ತೊಡೆ ಸಂಧಿ ಅಂದ್ರೆ ಕೆಳಗಡೆ ಭಾಗದಲ್ಲಿ ಪ್ರೈವೇಟ್ ಪಾರ್ಟ್ ಅಲ್ಲಿ ಅಂತ ಹೇಳಿದ್ರಿ. ತುಂಬಾ ಫಂಗಲ್ ಇನ್ಫೆಕ್ಷನ್ ಇತ್ತು, ಸುಮಾರು ವರ್ಷಗಳಿಂದ ಇತ್ತು ಅಂತ ಹೇಳಿದ್ರಿ ಅನ್ಸುತ್ತೆ. ಸೊ ನಮ್ಮಲ್ಲಿ ತಗೊಂಡ್ಮೇಲೆ ಈಗ ಹೋಗಿದ್ಯಾ, ಮಗ ಅವ್ರಿಗಾರ್ಗೋ ತಗೊಂಡಿದ್ರಿ ನೀವು? ಹೌದು ಡಾಕ್ಟ್ರೆ, ಈಗ ಅದು ತುಂಬಾ ಇತ್ತು. ಅದು ಅವನಿಗೆ ಪಾಪ ನಿದ್ದೆ ಮಾಡೋದಕ್ಕೂ ಪ್ರಾಬ್ಲಮ್ ಆಗ್ತಿತ್ತು. ತುಂಬಾ ಇಚ್ಚಿಂಗ್ ಇತ್ತಾ? ಅಷ್ಟೊಂದು ಇಚ್ಚಿಂಗ್ ಇತ್ತು. ಈಗ ಅದು ಕ್ರಮೇಣ ನಿಮ್ಗೆ ಕೊಟ್ಟಿದ್ದು ಮೆಡಿಸಿನ್ ಇಂದ ಕ್ರಮೇಣ ಕಡಿಮೆ ಆಯ್ತು. ಈಗ ಕಂಪ್ಲೀಟ್ ಕ್ಲಿಯರ್ ಆಗಿದೆ. ಬಿಟ್ಟ ಮೇಲೆ ನಾನು ಹೇಳ್ತಾ ಇರೋದು, ಮೆಡಿಸಿನ್ಸ್ ತಗೋಬೇಕಾದ್ರೆ ಓಕೆ, ಮೆಡಿಸಿನ್ ಬಿಟ್ಟ ಮೇಲೆ ಮತ್ತೆ ಬಂತಾ? ಇಲ್ಲ, ಬಂದಿಲ್ಲ. ಅದೇ ಇಂಪಾರ್ಟೆಂಟ್. ಫಂಗಲ್ ಇನ್ಫೆಕ್ಷನ್ ಯಾರಿಗೆ ಪ್ರೈವೇಟ್ ಪಾರ್ಟಲ್ಲಿ ಆಗುತ್ತೆ, ತೊಡೆ ಭಾಗದಲ್ಲಿ ಆಗುತ್ತೆ, ಹೋಗೋದು ಬರೋದು ಮಾಡ್ತಾ ಇರುತ್ತೆ. ಕೆಲವು ಇಂಗ್ಲಿಷ್ ಮೆಡಿಸಿನ್ ಹಚ್ಚಿದ್ರು ಅಷ್ಟೇನೆ. ಸರಿ, ನಮ್ದು ಬಿಟ್ಟ ಮೇಲೂ ಬಂದಿಲ್ಲ. ಇಲ್ಲ, ಬಂದಿಲ್ಲ. ಬಿಟ್ಟ ಮೇಲೂ ಕೂಡ ಆಲ್ಮೋಸ್ಟ್ ಇಂಗ್ಲಿಷ್ ಮೆಡಿಸಿನ್ ತಗೊಂಡಿದ್ದಾಗ ಅದು ಹಚ್ತಾ ಇದ್ದಾಗ ಮತ್ತೆ ಕೆಲವು ದಿನ ಕಡಿಮೆ ಆಗ್ತಿತ್ತು, ಮತ್ತೆ ಶುರು ಆಗ್ತಿತ್ತು. ಈಗ ಇದು ತಗೊಂಡ್ಮೇಲೆ ಕಂಪ್ಲೀಟ್ ಕ್ಲಿಯರ್ ಆಗಿದೆ. ಮತ್ತೆ ಬಂದಿಲ್ಲ. ಒಂದೇ ಕೋರ್ಸ್ ತಗೊಂಡಿದ್ದು, ಬೇಗ ವಾಸಿ ಆಗಿದೆ. ಕ್ರೀಮು ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ದೆ. ಹೌದು, ಒಳ್ಳೇದಾಗಿ ಸರ್. ಥ್ಯಾಂಕ್ ಯು.